ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಸರಿಗ ರೆಡಿನಾ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತ ಪಿಡಿಒನ ಅಮಾನತು ಮಾಡಲಾಗಿದೆ. ಸರ್ಕಾರದಲ್ಲಿ ಸರ್ಕಾರಿ ಆದೇಶ ಇದೆ. ಯಾರೇ ಸರ್ಕಾರಿ ನೌಕರರು ಇಂಥ ಸಂಘಟನೆಗಳನ್ನು ಸ್ವತಃ ತಾವು ಭಾಗವಹಿಸೋದಾಗ್ಲಿ ಅಥವಾ ಅದಕ್ಕೆ ಸದಸ್ಯತ್ವ ತಗೊಳ್ಳೋದಕ್ಕಾಗ್ಲಿ ಸರ್ಕಾರದಲ್ಲಿ ಅವರ ಅನುಮತಿಯನ್ನ ತಗೊಳ್ಬೇಕಾಗ್ತದೆ ಎನ್ನುವಂಥದ್ದು ನಿಯಮಗಳು. ಹಾಗಾಗಿ ಅವರು ಅದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಗೊಂದಲ ನಡೀತಾ ಇರುವಾಗ ಸರ್ಕಾರದ ಒಬ್ಬ ಅಧಿಕಾರಿ ಅದರಲ್ಲಿ ಭಾಗವಹಿಸೋದು ಎಷ್ಟು ಸೂಕ್ತ ಅಂತೇಳಿ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಸರ್, ಕಲಬುರಗಿಯಲ್ಲಿ RSS ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ರು. ಜೊತೆಗೆ BM ಆರ್ಮಿ ಅವರು ಕೂಡ ನಾವು ಪಥಸಂಚಲನ ಮಾಡ್ತೀವಿ, ನಾವು ಮಾರ್ಚ್ ಮಾಡ್ತೀವಿ, ಇಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಏನ್ ನಡೀತಿದೆ ಸರ್? ನೋಡಿ, ಕಳೆದ ಸಂಪುಟದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಯಿತು. ಯಾವುದೇ ಸಂಘ ಸಂಸ್ಥೆಗಳು ಖಾಸಗಿ ಅವರು ಸರ್ಕಾರಿ ಜಾಗಗಳಲ್ಲಿ ಶಾಲಾ ಕಾಲೇಜ್ ಇರ್ಬೋದು ಅಥವಾ ಸರ್ಕಾರಿ ಜಾಗಗಳಿರ್ಬೋದು ಅಲ್ಲಿ ಇಂಥ ಸಂಘಟನೆಗಳಿಗೆ ಅವರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರದು ಅಂತೇಳಿ ಮೊನ್ನೆ ತೀರ್ಮಾನ ತೆಗೆದುಕೊಂಡ್ರು. ನಿನ್ನೆ ಸಂಜೆವರೆಗೂ ಆದೇಶ ಆಗಿರಲಿಲ್ಲ. ಅದಕ್ಕೆ ಮುಂಚೆ ಜಿಲ್ಲಾಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಅವರು ಅನುಮತಿಗಳನ್ನು ಕೊಟ್ಟಿದ್ದಾರೆ. ಈಗ ಆದೇಶ ಸರ್ಕಾರದ್ದಾದ್ಮೇಲೆ ಅವರು ಸ್ವಾಭಾವಿಕವಾಗಿ ಅದನ್ನ ಹಿಂದಕ್ಕೆ ತಗೋಬೇಕು. ಯಾಕೆಂದ್ರೆ ಸರ್ಕಾರಿ ಆದೇಶ ಆಗ್ಬಿಟ್ಟಿದೆ. ಸರ್ಕಾರಿ ಆದೇಶ ಆಗಿ ಕೂಡ ಅವರಿಗೆ ಅನುಮತಿ ಕೊಟ್ಟರೆ ಆ ಅಧಿಕಾರಿ ಮೇಲೆ ಕ್ರಮ ಆಗುತ್ತೆ. ಹಾಗಾಗಿ ಅವರು ವಾಪಸ್ ತಗೊಂಡಿದ್ದಾರೆ. ಬರೀ RSS ಅಂತ ಅಲ್ಲ, ಎಲ್ಲಾ ಸಂಘ ಸಂಸ್ಥೆಗಳು ಖಾಸಗಿಯಾಗಿ ಯಾವುದು ಚಟುವಟಿಕೆಗಳು ಮಾಡ್ತಾರೆ ಅವರಿಗೆಲ್ಲರಿಗೂ ಅದು ಅಪ್ಲೈ ಆಗುತ್ತೆ. ಹಾಗಾಗಿ ಭೀಮಾ ಆರ್ಮಿ ಅನ್ನುವಂಥದ್ದಿರ್ಬೋದು ಅಥವಾ ಇನ್ನು ಯಾವುದೇ ಸಂಘಟನೆಗಳಿರ್ಬೋದು ಅವರಿಗೆ ಅನುಮತಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಅನುಮತಿ ಕೊಡುವಾಗ ಕೆಲವು ನಿಬಂಧನೆಗಳಿದಾವೆ. ಆ ನಿಬಂಧನೆಗಳನ್ನ ಫುಲ್ಫಿಲ್ ಮಾಡಿದ್ರೆ ಕೊಡ್ತಾರೆ. ಪತ್ರ ಬರೆದಿದ್ರು ಸರ್. ಅಲ್ಲಿಗೆ ಕೇವಲ RSS ಮಾತ್ರ ಅಲ್ಲ, ಹಾಗಾದ್ರೆ ಮುಸಲ್ಮಾನರು ರಸ್ತೆಯಲ್ಲಿ ಕೂತು ನಮಾಜ್ ಮಾಡ್ತಾರೆ, ಅವ್ರಗಳಿಗೂ ನೀವು ನಿರ್ಬಂಧವನ್ನು ಹೇರಬೇಕು ಅನ್ನೋ ರೀತಿ ಇತ್ತು. ಅಲ್ಲ, ಅದು ನಾವು ಈಗ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಎಲ್ಲವನ್ನೂ ಕೂಡ ಈಗ ನಾವು ಒಬ್ರಿಗೊಂದು ಮಾಡಕ್ ಬರೋದಿಲ್ಲ. ಅದನ್ನ ಯಾವ ರೀತಿ ತೀರ್ಮಾನ ಮಾಡಬೇಕು ಸರ್ಕಾರ ತೀರ್ಮಾನ ತಗೊಳುತ್ತೆ. ಸರ್, ಈಗ RSS ಧಾರ್ಮಿಕ ಸಂಘಟನೆ ಅಂತ ಗುರುತಿಸಲಾಗುತ್ತೆ. ಅದೊಂದು ಏನ್ ರಾಜಕೀಯ ಸಂಘಟನೆ, ಶೈಕ್ಷಣಿಕ ಏನ್ ಸಂಘಟನೆ ಅಲ್ಲ. RSS ಇವತ್ತೇನು ಹೊಸದೇನಲ್ವಲ್ಲ. ಅವ್ರು 100 ವರ್ಷ ಆಯ್ತು. ನೀವು 100 ವರ್ಷದ ಸೆಲೆಬ್ರೇಷನ್ಗೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇರ್ತಕ್ಕಂಥದ್ದು. ಮೊದಲಿನಿಂದಲೂ ಕೂಡ ಅವರ ಐಡಿಯಾಲಜಿಕಲಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ನಲ್ಲಿ ಕೆಲವು ಅವರ ಅಂಶಗಳು ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕಾಗಿ ಅದರ ಬಗ್ಗೆ ಆಗಿಂದಾಗ್ಗೆ ನಡೀತಾನೆ ಇದೆ. 100 ವರ್ಷದ ಅವಧಿಯಲ್ಲಿ ಅನೇಕ ಸಂದರ್ಭದಲ್ಲಿ ಇಂಥದ್ದು ಬಂದಿದೆ. ಪ್ರತಿ ಸಾರಿನೂ ಬಂದಾಗೆಲ್ಲ ಏನಾದರೂ ಒಂದು ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಕ್ರಮ ತಗೊಂಡಿದ್ದಾವೆ. ಈಗ 2013ರಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ರು. ಈಗ ಅವ್ರು ಯಾಕೆ ಆದೇಶ ಮಾಡಿದ್ರು? ಅವ್ರಿಗೂ ಕೂಡ ಅವ್ರು ಹೇಳೋದು ಅವ್ರದೇ ಅಂಗಸಂಸ್ಥೆ RSS ಅಂತೇಳಿ ಭಾರತೀಯ ಜನತಾ ಪಾರ್ಟಿದು. ಹಂಗಿರುವಾಗ ಅವ್ರು ಯಾಕೆ ಆದೇಶ ಮಾಡಿದ್ರು? ಈಗ ನಾವು ಮಾಡಿದಾಗ ಮಾತ್ರ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಅವ್ರು ಮಾಡಿದಾಗ ಯಾಕೆ ಯಾರು ಇದು ಗೊಂದಲ ಆಯ್ತು, ಅದಾಯ್ತು, ಇದಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡಲೇ ಇಲ್ಲ. ಹಾಗಾಗಿ ಸರ್ಕಾರ ಅನ್ನೋದು ಒಂದು ಶಾಂತಿಯನ್ನ ಕಾಪಾಡಬೇಕು. ಪ್ರಚೋದನೆಕಾರಿಯಾಗಿರ್ತಕ್ಕಂಥವು ಯಾವು ಕೂಡ ಆಗಬಾರದು ಅನ್ನೋ ಮುಂಜಾಗೃತ ಕ್ರಮವನ್ನು ತಗೊಂಡಿರ್ತಾರೆ. ಸರ್, ಈಗ ಬಜರಂಗ್ ದಳ ಕೂಡ ನಿಷೇಧ ಮಾಡಬೇಕು, ಅದರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಚರ್ಚೆ ಸರ್ಕಾರದಲ್ಲಿ ಸದ್ಯಕ್ಕೆ ಯಾವುದು ಆ ರೀತಿ ಚರ್ಚೆ ಇಲ್ಲ. ಅಂದ್ರೆ ನಿಮ್ ಪ್ರಣಾಳಿಕೆಯಲ್ಲೇ ಹೇಳಿದ್ರಿ ಬಜರಂಗ್ ದಳನ ಬ್ಯಾನ್ ಮಾಡ್ತೀವಿ ಅಂತ. ಇಲ್ಲ, ಅದು ಸದ್ಯಕ್ಕೆ ಯಾವುದು ಚರ್ಚೆ ಇಲ್ಲ. ಸರ್, ಇನ್ನೊಂದು ರಸ್ತೆ ಗುಂಡಿಗಳ ವಿಚಾರವಾಗಿ ಮತ್ತೊಮ್ಮೆ ಕಿರಣ್ ಮಜುಂದಾರ್ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಗುಂಡಿಗಳನ್ನ, ನಮ್ಮ ನಗರದ ರಸ್ತೆಗಳನ್ನ ನಾವೇ ರೆಡಿ ಮಾಡ್ಕೊಳ್ತೀವಿ ಬಿಡಿ ಅನ್ನೋ ತರ. ನೋಡಿ, ಮಳೆ ಬಂದಾಗ ಇದೆಲ್ಲ ಪ್ರತಿ ವರ್ಷನೂ ಆಗುತ್ತೆ. ಇದೇನು ಹೊಸದಾಗಿದ್ಯಾ? ಈ ವರ್ಷ ಮಾತ್ರ ಆಗಿದ್ರೆ ವಿ ಆರ್ ರೆಸ್ಪಾನ್ಸಿಬಲ್. ಪ್ರತಿ ವರ್ಷ ಆದ ತಕ್ಷಣ ಬ್ಯಾಂಗ್ಳೂರು ಕಾರ್ಪೊರೇಷನ್ನವರು ಅದನ್ನ ರಿಪೇರಿ ಮಾಡ್ತಾರೆ, ಹೊಸದಾಗಿ ಲೇ ಮಾಡ್ತಾರೆ. ಇಲ್ಲ ಹೊಸ ರಸ್ತೆ ಮಾಡಬೇಕು ಅಂದ್ರೆ ಹೊಸ ರಸ್ತೆ ಮಾಡ್ತಾರೆ. ಈಗ ಟೆಂಡರ್ ಶೂರ್ನಲ್ಲಿ ನೋಡಿದಿರಲ್ಲ ನೀವು, ಎಲ್ಲ ಸಿಮೆಂಟ್ ರಸ್ತೆಗಳು ಮಾಡ್ಕೊಂಡು ಬರ್ತಿದ್ದಾರೆ. ವೈಟ್ ಟಾಪಿಂಗ್ ಅಂತ ಏನೋ ಕರಿತೀವಿ, ಅದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಇದೆಲ್ಲ ಒಂದೇ. ಈಗ ಒಂದು ರಾತ್ರಿನಲ್ಲೇ ಇಡೀ ಬೆಂಗಳೂರು ಸಿಟಿ ವೈಟ್ ಟಾಪಿಂಗ್ ಆಗುತ್ತಾ? ಮಾಡಕ್ ಸಾಧ್ಯನಾ? ಯಾರಿಂದನಾಗ್ಲಿ, ಯಾವ ಪಕ್ಷ ಆಗ್ಲಿ, ಯಾವ ಸರ್ಕಾರ ಆಗ್ಲಿ, ಯಾವ ಕಾರ್ಪೊರೇಷನ್ ಆಗಲಿ ಮಾಡೋಕ್ಕಾಗೋದಿಲ್ಲ. ಅದನ್ನ ಮಾಡ್ಕೊಂಡು ಬರ್ತಾರೆ. ಈಗ ಎಲ್ಲೆಲ್ಲಿ ಟೆಂಡರ್ ಶೂರ್ ಮಾಡಿದ್ರು ಅಂದ್ರೆ ವೈಟ್ ಟಾಪಿಂಗ್ ಮಾಡಿದ್ರು, ಆ ರಸ್ತೆಗಳೆಲ್ಲ ಚೆನ್ನಾಗಿದ್ದಾವೆ, ಏನು ಗುಂಡಿಗಳು ಬಿದ್ದಿಲ್ಲ. ಅಲ್ಲಿ ಒಂದು 25 ವರ್ಷ ಏನೂ ಆಗೋದಿಲ್ಲ. ಅದಕ್ಕೆ ಹಣನೂ ಬೇಕಲ್ವಾ? ಎಲ್ಲ ಇರೋ ಹಣ ಎಲ್ಲಾನು ಕೂಡ ರಸ್ತೆಗೆ ಸುರಿಯೋಕ್ಕಾಗುತ್ತಾ? ಕೆಲವು ಉದ್ಯಮಿಗಳು ಕಾಂಗ್ರೆಸ್ ಸರ್ಕಾರನ ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಏನಾರ ಅನ್ಸುತ್ತಾ? ಆ ರೀತಿ ಏನು ಅನ್ಸೋದಿಲ್ಲ. ಆದ್ರೆ ಅವರು ನಮಗೆ ಸಹಾಯ ಮಾಡಬೇಕು, ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ. ನಾವು ನಮ್ಮನ್ನ ಎಚ್ಚರಿಕೆ ಮಾಡೋದ್ರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ. ಆದ್ರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ. ಡಾಕ್ಟರ್ ಕಿರಣ್ ಮಜುಮ್ದಾರ್ ಅವರು ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲ್ ಅಲ್ಲಿ, ಇಂಡಸ್ಟ್ರಿ ಸರ್ಕಲ್ ನಲ್ಲಿ ಏನು ಸಂದೇಶ ಕೊಡುತ್ತೆ? ಅದು ನಮ್ಮ ಕನ್ಸರ್ನ್. ಅದಕ್ಕೆ ಅವರು ನಮಗೆ ಹೇಳಿ ಹೌದಪ್ಪ, ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅಥವಾ ಡೆಪ್ಯೂಟಿ ಸಿಎಂ ಇನ್ಚಾರ್ಜ್ ಬ್ಯಾಂಗ್ಳೂರ್ ಸಿಟಿ ಅವ್ರ ಭೇಟಿ ಮಾಡಿ ಅವರೆಲ್ಲ ಒಂದು ಡೆಲಿಗೇಷನ್ ಬಂದು ನೋಡಿ ಈ ತರ ಇದೆ, ನಮ್ಮಿಂದ ಏನಾದರೂ ಸಹಾಯ ಇದ್ರೆ CSR ಫಂಡ್ ಕೊಡೋದಿದ್ರೆ ನಾವು ಕೂಡ ಕೊಡ್ತೇವೆ, ಅದನ್ನ ಮಾಡಬೇಕೆ ವಿನಃ ಇಟ್ ಈಸ್ ಈಸಿ. ಮಾಧ್ಯಮದ ಮುಂದೆ ಒಂದು ಸ್ಟೇಟ್ಮೆಂಟ್ ಮಾಡೋದು ಯಾರು ಬೇಕಾದ್ರೂ ಮಾಡಬಹುದು. ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನು ಅವರ ಸ್ಟೇಟ್ಮೆಂಟು ಇಡೀ ವಿಶ್ವದಲ್ಲೇ ಹೋಗುತ್ತೆ. ಬಿಕಾಸ್ ಶಿ ಇಸ್ ಒನ್ ಆಫ್ ದಿ ರೆಕಗ್ನೈಸ್ಡ್ ಇಂಡಸ್ಟ್ರಿಯಲಿಸ್ಟ್. ಹೋಗ್ಲಿ ಅನ್ನೋ ತರನೇ ಟ್ವೀಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ಅದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಎನಿವೆ ಅದನ್ನ ಈಗ ನಾವು ಸರಿಪಡಿಸೋ ಕೆಲಸ ಅಂತೂ ಪ್ರಾರಂಭ ಆಗಿದೆ. ಬಹುಶಃ ಮಳೆ ಎಲ್ಲ ನಿಂತು ಎಲ್ಲ ಆದ್ಮೇಲೆ ಕಂಪ್ಲೀಟ್ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. Sir, a PDO has been suspended because he had participated in the RSS activities. That any official, in the official capacity, when you are still in the government service, you're not supposed to participate in all these kind of organizations. That is why the action has been taken on you. Sir, in Sitapur constituency, the Bhim Army and the RSS wanted to conduct a march. However, it has been rejected by the Tahsildar. Well, before they permitted, that kind of a government order was not there. Yesterday, I think, the orders have been issued after cabinet taking a decision banning all these kind of organizations, using these government schools, colleges, and the grounds which belongs to government. So that has been banned. So that order is been issued yesterday, and now they have to give effect to that. The RSS is also planning to move legally banning their activities. Yeah, let us see if they move and what the judgment we'll see. To the roads and the condition of the roads in city Bengaluru, Kiran Mazumdar-Shaw has tweeted and mentioned that she is going to get the roads done herself because the government isn't doing anything. Dr. Kiran Mazumdar is one of our leading industrialists. I respect her. But when you make a statement, the whole world watches. Such persons, when they make statements, the whole world watches. So instead of making publicly that kind of a statement, she can as well meet the chief minister or the deputy chief minister who is in charge of Bangalore and advise the government, or they can even extend a helping hand to the government. Basangada Patil Yatnal has written a letter to the chief minister seeking a ban on Muslims providing their namaz on the streets. He has been making such statements all the time. We'll see when such incidents or reasons arises, we'll discuss about that. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.